ಪ್ರೈಸ್ ಲಾರ್ಡ್. ದೇವರ ಸಮಯಕ್ಕಾಗಿ ಯವನಸ್ಥರಿಗೆ ಸ್ವಾಗತ. ಪ್ರೀತಿಯ ಯವನಸ್ಥರೇ, ದೇವರು ನಿಮ್ಮ ಸಂಗಡ ಇದ್ದಾರೆ. ದೇವರಿಗೆ ಮಹಿಮೆಯಾಗಲಿ. ಇದೊಂದು ವಾಕ್ಯಭಾಗ ಜಕ್ಕರೆ ಪ್ರವಾದಿ ಪುಸ್ತಕ 4ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೆ ನಾವು ಓದಿ ಕಲಿತು ಪ್ರಾರ್ಥಿಸೋಣ. ಆಗ ಆತನು ಜೆರುಬ್ಬಾಬೆಲನಿಗೆ, ಯೆಹೋವನ ವಾಕ್ಯವು ಇದೆ, ಪರಾಕ್ರಮದಿಂದಲ್ಲ ಶಕ್ತಿಯಿಂದಲ್ಲ ನನ್ನ ಆತ್ಮದಿಂದಲೇ ಎಂದು ಸರ್ವಶಕ್ತನಾದ ಯೆಹೋವನು ಹೇಳುತ್ತಾನೆ. ಪರಾಕ್ರಮದ ಬೆಟ್ಟವೇ, ನೀನ್ಯಾರು? ಜೆರುಬ್ಬಾಬೆಲನ ಮುಂದೆ ಬಯಲಾಗುವೆ. ಅವನು ಕಳಸದ ಕಲ್ಲನ್ನು ಸ್ಥಾಪಿಸಿ, ದೇವರು ಇದನ್ನು ಆಶೀರ್ವದಿಸಲಿ, ದೇವರು ಇದನ್ನು ಆಶೀರ್ವದಿಸಲಿ ಎಂದು ಘೋಷಿಸುವನು. ಇದಲ್ಲದೆ ಯೆಹೋವನ ವಾಕ್ಯವು ನನಗೆ ಬಂದಿತು. ಜೆರುಬ್ಬಾಬೆಲನ ಕೈ ಈ ಆಲಯದ ಅಸ್ತಿವಾರವನ್ನು ಹಾಕಿದೆ, ಅವನ ಕೈಗಳೇ ಅದನ್ನು ಪೂರೈಸುವವು. ಆಗ ಸರ್ವಶಕ್ತನಾದ ಯೆಹೋವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆಂದು ತಿಳಿಯುವಿರಿ. ದೇವರಿಗೆ ಮಹಿಮೆಯಾಗಲಿ. ವಾಕ್ಯಭಾಗವನ್ನು ನೋಡ್ತಾ ಇದ್ದೀವಿ. ಇದು ಜಕ್ಕರೆ ಪ್ರವಾದಿ ಜೆರುಬ್ಬಾಬೆಲನಿಗೆ ಕೊಟ್ಟಂತಹ ವಾಕ್ಯ. ಜಕ್ಕರೆ ಪ್ರವಾದಿ ಮೂಲಕವಾಗಿ ಜೆರುಬ್ಬಾಬೆಲನಿಗೆ ಬಂದಂತಹ ದೇವರ ವಾಕ್ಯವಾಗಿದೆ. ದೇವರಿಗೆ ಸ್ತೋತ್ರ. ಇದು ಯಾವ ಕಾಲದಲ್ಲಂದರೆ 2ನೇ ಬಾರಿ ದೇವರ ಆಲಯವನ್ನು ಕಟ್ಟುವಂತಹ ಸಂದರ್ಭದಲ್ಲಿ. ದೇವರ ಆಲಯವನ್ನು ಕಟ್ಟೋದಕ್ಕೋಸ್ಕರ ದೇವರು ಪರ್ಷಿಯಾದ ಅರಸನಾದಂಥ ಕೋರೆಷನನ್ನು ಪ್ರೇರೇಪಿಸಿ ತನ್ನ ಜನರನ್ನು ಒಂದು ತಂಡವನ್ನು ಅಲ್ಲಿಂದ ಕಳಿಸೋದಕ್ಕೆ ಆಜ್ಞೆ ಮಾಡ್ತಾರೆ. ದೇವರಿಗೆ ಸ್ತೋತ್ರ. ಅರಸನು ಅದರಂತೆಯೇ ಆ ಜನರಲ್ಲಿ ಒಂದು ತಂಡವನ್ನು ಮೊಟ್ಟ ಮೊದಲದಾಗಿ ಕಳಿಸ್ಕೊಳ್ತಾರೆ ಜೆರುಬ್ಬಾಬೆಲನ ನಾಯಕತ್ವದಲ್ಲಿ. ದೇವರಿಗೆ ಸ್ತೋತ್ರ. ಜೆರುಬ್ಬಾಬೆಲನ ನಾಯಕತ್ವದಲ್ಲಿ ಬಂದು ದೇವಾಲಯವನ್ನು ಕಟ್ಟೋದಕ್ಕೆ ಅಸ್ತಿವಾರವನ್ನು ಹಾಕುವ ಸಂದರ್ಭದಲ್ಲಿ ತಡೆಗಳು ಉಂಟಾದ ಸಂದರ್ಭದಲ್ಲಿ ಜನ ಏನು ಮಾಡ್ತಾರೆ ಅಂದರೆ ನಿರಾಶರಾಗ್ತಾರೆ. ಸೊ ಯಾಕೆ ಈ ಥರ ಆಗ್ತಿದೆ? ನಾವು ದೇವರ ಆಲಯವನ್ನು ಕಟ್ಟೋದಕ್ಕೆ ಇನ್ನೂ ನಮಗೆ ಸಮಯ ಬಂದಿಲ್ಲ, ಸೊ ಇಷ್ಟೆಲ್ಲ ತಡೆಗಳಾಗ್ತಾ ಇದೆಯಲ್ಲ ಅಂತ ಅವರು ಎದುರಿಸಿ ನಿಂತಿರ್ತಾರೆ. ಸೊ ಆಗ ದೇವರ ವಾಕ್ಯವು ಜಕ್ಕರನ ಮೂಲಕವಾಗಿ ಜೆರುಬ್ಬಾಬೆಲನಿಗೆ ಬರುತ್ತೆ. ನೀವು ಧೈರ್ಯವಾಗಿರ್ರಿ, ದೇವರ ಆಲಯವನ್ನು ಕಟ್ಟೋದಕ್ಕೆ ಇನ್ನೂ ಸಮಯ ಬಂದಿಲ್ಲ ಅಂತ ನೀವು ಹಿಂಜಾರಬೇಡ್ರಿ, ಭಯಪಡಬೇಡ್ರಿ, ಧೈರ್ಯಗೆಡಬೇಡ್ರಿ, ಧೈರ್ಯವಾಗಿರ್ರಿ. ಮನುಷ್ಯನ ಶಕ್ತಿಯಿಂದ ಬಲದಿಂದ ಏನನ್ನು ಸಹ ಮಾಡಲಿಕ್ಕೆ ಸಾಧ್ಯವಿಲ್ಲ, ಆದರೆ ನನ್ನ ದೇವರ ಆತ್ಮನ ಬಲದಿಂದ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ವಾಕ್ಯದ ಪ್ರಕಾರವಾಗಿ 4:6 ಹೇಳುತ್ತೆ, ಪರಾಕ್ರಮದಿಂದಲ್ಲ ಶಕ್ತಿಯಿಂದಲ್ಲ ನನ್ನ ಆತ್ಮನಿಂದಲೇ ಎಂದು ಯೆಹೋವನು ಸರ್ವಶಕ್ತನಾದ ಯೆಹೋವನು ಹೇಳುತ್ತಾನೆ. ದೇವರ ಸ್ತೋತ್ರ. ದೇವರು ನಿಮ್ಗೆ ಹೇಳ್ತಾ ಇದ್ದಾರೆ, ನೀವು ಶಕ್ತಿ ಬಲ ಪರಾಕ್ರಮದಿಂದ ಏನು ಬೇಕು ಸಾಧ್ಯವಿಲ್ಲ, ಆದರೆ ನನ್ನ ಆತ್ಮನ ಬಲದಿಂದ ನೀವು ನಿಶ್ಚಯವಾಗಿ ಕಾರ್ಯಗಳು ಮಾಡ್ತೀರಾ. ಸೊ ಹಾಗಾಗಿ ನಾನು ಆ ಕಾರ್ಯವನ್ನು ನಿಮ್ಮ ಮೂಲಕವಾಗಿ ಮಾಡಿಸ್ತೇನೆ. ಸೊ ನಿಮಗೆ ಸಮಸ್ಯೆ ಬೆಟ್ಟದ ಹಾಗಿದೆಯಾ? ಹೋರಾಟಗಳಿದೆಯಾ? ಉಪದ್ರವಗಳಿದೆಯಾ? ಶೋಷಣೆಗಳಿದೆಯಾ? ಸೊ ಜೆರುಬ್ಬಾಬೆಲನ ಮುಂದೆ ಅವೆಲ್ಲವೂ ಸಹ ಇಲ್ಲದಾಗ್ತವೆ. ಸೊ ಕಾರಣ ನಾನು ಅವನ್ನ ಅಷ್ಟೊಂದು ಶಕ್ತವಾಗಿ ನಾನು ಉಪಯೋಗಿಸ್ತೀನಿ ಅಂತ ಹೇಳ್ತಾರೆ. ದೇವರ ಸ್ತೋತ್ರ. ಜೆರುಬ್ಬಾಬೆಲನೇನೋ ಅಷ್ಟೊಂದು ಪರಾಕ್ರಮಿನ ಅಂದರೆ ಇಲ್ಲ. ಅವರೆಲ್ಲ ಎದುರ್ಕೊಂಡು ಇನ್ನೂ ನಮಗೆ ಸಮಯ ಬಂದಿಲ್ಲ, ನಾವು ದೇವರ ಆಲಯವನ್ನು ಕಟ್ಟಲಿಕ್ಕೆ ಈಗ ಆಗ್ತಿಲ್ಲ ಅಂತ ಭಯಪಟ್ಟು ಸುಂದಿರ್ತಾರೆ. ಅಂಥ ಸಂದರ್ಭದಲ್ಲಿ ದೇವರ ವಾಕ್ಯ ಒಂದು ಅವ್ರನ್ನ ಅಷ್ಟು ಮಟ್ಟಕ್ಕೂ ಬಲಪಡಿಸುತ್ತೆ. ದೇವರ ಸ್ತೋತ್ರ. ನಾವು ನೋಡ್ತೀವಿ ಇನ್ನೊಂದು ಕಡೆ ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯದಲ್ಲಿ ಗಿದ್ಯೋನನ ಸಂಗಡ ದೇವದೂತನು ಮಾತಾಡಿದಂಥ ಸಂದರ್ಭ ಏನದು? ಆಗ ಇಸ್ರಾಯೇಲರು ಮಿದ್ಯಾನರ ಅಧೀನದಲ್ಲಿರ್ತಾರೆ. ಸೊ ಭಯಪಟ್ಟು ಆತನು ಗೋಧಿಯನ್ನು ಬಡಿಯೋದಕ್ಕೆ ಹೊರಗಡೆ ಗೋಧಿಯನ್ನು ಆತನು ಒಕ್ಕಣೆ ಮಾಡೋದಕ್ಕೆ ಭಯಪಟ್ಟು ಆತನು ಗೋಧಿಯನ್ನು ದ್ರಾಕ್ಷಿ ಅಲೆಯನ್ನು ಕಟ್ಟಿರುವಂಥ ಸ್ಥಳದಲ್ಲಿ ಮರೆಯಾಗಿ ಗೋಧಿಯನ್ನು ಬಡಿತಾ ಇರ್ತಾನೆ. ಸೊ ಅಂಥ ಸಂದರ್ಭದಲ್ಲಿ ದೇವರು ತನ್ನ ದೂತನನ್ನು ಕಳಿಸಿ ಅವನ ಸಂಗಡ ಮಾತನಾಡ್ತಾರೆ. ಏನು ಮಾತಾಡ್ತಾರೆ ಗೊತ್ತಾ? ಬಲಿಷ್ಠನಾದಂತಹ ಪರಾಕ್ರಮಶಾಲಿ ಯೆಹೋವನು ನಿನ್ನ ಸಂಗಡ ಇದ್ದಾನೆ, ದೇವದೂತನು ಹೇಳ್ತಾ ಇದ್ದಾನೆ. ಸೊ ದೇವರ ಅವನು ನೋಡಿದ್ರೆ ಭಯಪಟ್ಟು ಗೋಧಿಯನ್ನು ಬಹಿರಂಗವಾಗಿ ಹೊರಗಡೆ ಒಕ್ಕಣೆ ಮಾಡೋಕ್ಕೆ ಇದರ ದ್ರಾಕ್ಷಿ ಅಲೆಗಳಲ್ಲಿ ಗೋಧಿ ಒಕ್ಕಣೆ ಮಾಡ್ತಾ ಇದ್ದಾನೆ. ಅಂಥ ಸಂದರ್ಭದಲ್ಲಿ ದೇವದೂತನು ಬಂದು ಹಾಗೆ ಹೇಳ್ತಾ ಇದ್ದಾನೆ. ಸೊ ಅವನು ಭಯಪಡ್ತಾನೆ, ಇದೇನಿದೆ ಇಂಥ ಪ್ರವಾದನೆ ಅಂತ ಹೇಳಿ ಅವನು ದೇವರು ನಮ್ಮ ಸಂಗಡ ಇದ್ದರೆ ಯಾಕೆ ನನ್ನ ಒಡೆಯನೇ ನಮ್ಮ ಪರಿಸ್ಥಿತಿ ಹಿಂಗಿರ್ತಿತ್ತು ಅಂತ ಹೇಳ್ತಾನೆ. ಸೊ ಆಗ ದೇವರಿಗೆ ಹೇಳ್ತಾನೆ, ದೇವದೂತನು ಹೇಳ್ತಾನೆ, ಸೊ ನಿನಗಿರ್ತಕ್ಕಂಥ ಶಕ್ತಿನಲ್ಲೇ 14ನೇ ವಾಕ್ಯದಲ್ಲಿ 6ನೇ ಅಧ್ಯಾಯದಲ್ಲಿ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ದೇವದೂತನು ಹೇಳ್ತಾನೆ, ನಿನಗಿರ್ತಕ್ಕಂಥ ಈ ಶಕ್ತಿನಲ್ಲೇ ನೀನು ಹೋಗು, ನೀನು ಇಸ್ರಾಯೇಲರನ್ನ ಮಿದ್ಯಾನರಿಂದ ಬಿಡಿಸ್ತೀಯಾ. ದೇವರಿಗೆ ಸ್ತೋತ್ರ. ಸೊ ಹಾಗೆ ನೋಡೋದಾದರೆ, ಸೊ ಮನುಷ್ಯನು ತನ್ನ ಶಕ್ತಿ ಬಲದಿಂದ ಪರಾಕ್ರಮದಿಂದ ಏನನ್ನು ಸಹ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ದೇವರಾತ್ಮನ ಬಲದಿಂದ ಅದು ಸಾಧ್ಯ. ದೇವರು ತಮ್ಮ ಸಂಗಡ ಇದ್ದು ಕಾರ್ಯ ಮಾಡಿದ್ರೆ ನಿಶ್ಚಯವಾಗಿ ಅದು ಸಾಧ್ಯ. ಇಲ್ಲಿ ವಾಕ್ಯ ಹೇಳ್ತಂದರೆ 7ನೇ ವಾಕ್ಯ. ಸೊ ಜೆರುಬ್ಬಾಬೆಲನು ಕಳಸದ ಕಲ್ಲನ್ನು ಇಡ್ತಾನೆ. ಕಳಸದ ಕಲ್ಲನ್ನು ಇಟ್ಟು ದೇವರು ಇದನ್ನು ಆಶೀರ್ವದಿಸಲಿ ಎಂದು ನುಡಿತಾನೆ. ದೇವರ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಆತನ ಕೈ ಈ ಆಲಯದ ಅಸ್ತಿವಾರಕ್ಕೆ
ಆಲಯಕ್ಕೆ ಅಸ್ಥಿಬರವನ್ನು ಹಾಕಿದೆ, ಆತನ ಕೈಯೇ ಇದನ್ನು ಪೂರೈಸುತ್ತೆ. ದೇವರಿಗೆ ಸ್ತೋತ್ರ. ಅಂದರೆ ಜೆರುಬ್ಬಾಬೆಲನ್ನ ಆರಿಸ್ಕೊಂಡು ದೇವರು ಅಲ್ಲಿಂದ ಕರೆತಂದಿರೋದೇನೋ ನಿಜ, ಬಟ್ ಇಲ್ಲಿ ಕಟ್ಟೋಕ್ಕಾಗ್ತಾ ಇಲ್ಲ, ತಡೆಗಳಾಗ್ತಾ ಇದೆ, ಶೋಧನೆಗಳಾಗ್ತಾ ಇದೆ. ಸೊ ಅಂಥ ಸಂದರ್ಭದಲ್ಲಿ ಅವರು ಭಯಪಟ್ಟು ಎದುರಿ ಇನ್ನೂ ಸಮಯ ಬಂದಿಲ್ಲ, ಸಂದರ್ಭ ಬಂದಿಲ್ಲ ದೇವಾಲಯವನ್ನು ಕಟ್ಟೋದಕ್ಕೆ ಅಂತ ಹಿಂಜಾರಿ ಕೂತಿದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ದೇವರ ವಾಕ್ಯ ಮತ್ತೆ ಅವ್ರನ್ನ ಬಲಪಡಿಸಿ, ಅವ್ರನ್ನ ಧೈರ್ಯಪಡಿಸಿ, ಸಮಸ್ಯೆಗಳು ಬೆಟ್ಟದಾಗಿದ್ದರೂ ಸಹ ನೀವು ಅದಕ್ಕೆ ಎದುರುಬೇಡ್ರಿ, ನಾನು ನಿಮ್ಮ ಸಂಗಡ ಇದ್ದೇನೆ, ನಿಶ್ಚಯವಾಗಿ ನೀನು ದೇವಾಲಯವನ್ನು ನೀನು ಕಟ್ತೀಯಾ, ದೇವಾಲಯವನ್ನು ಕಟ್ಟೋದು ಮಾತ್ರ ಅಲ್ಲ, ನೀನು ಅದನ್ನು ಆಶೀರ್ವದಿಸ್ತೀಯಾ. ಸೊ ಹೇಗೆ ದೇವರು ಇದನ್ನು ಆಶೀರ್ವದಿಸಲಿ, ದೇವರು ಇದನ್ನು ಆಶೀರ್ವದಿಸಲಿ. ದೇವರಿಗೆ ಸ್ತೋತ್ರ. ದೇವರು ಅದನ್ನು ಹೇಳ್ತಕ್ಕಂಥದ್ದು, ನೀವು ಮಾಡ್ತಕ್ಕಂಥ ಕಾರ್ಯಗಳು ಯಾವುದೇ ಆಗಿರಲಿ, ಸೊ ನೀವು ಪರಸ್ಪರ ಸಹೋದರರನ್ನು, ನಿಮ್ಮ ಕಾರ್ಯಗಳನ್ನ ನೀವು ಮೇಲುಗಳನ್ನೇ ನುಡಿಬೇಕು, ನೀವು ಕೀಳುಗಳನ್ನೇ ಎಂದೂ ಸಹ ನುಡಿಬಾರ್ದು, ನೀವು ಆಶೀರ್ವಾದವನ್ನೇ ನುಡಿಬೇಕು, ಆಗ ನಾನು ಅದನ್ನು ಆಶೀರ್ವದಿಸ್ತೇನೆ. ದೇವರಿಗೆ ಸ್ತೋತ್ರ. ದೇವರು ಇಲ್ಲಿ ನಾವು ನೋಡ್ತಾ ಇದ್ವಿ, ಬಲಹೀನರನ್ನು ಎಲ್ಲೂ ಸಹ ದೇವರು ಬಲಿಷ್ಠರನ್ನು ತೆಗೆದು ಕಾರ್ಯ ಮಾಡಿಲ್ಲ. ಬಲಹೀನರನ್ನ, ತಗ್ಗಿಸಲ್ಪಟ್ಟವ್ರನ್ನ, ದೀನರನ್ನ, ಕೈ ಬಿಡಲ್ಪಟ್ಟವ್ರನ್ನ ತೆಗೆದು ದೇವರು ಮಾಡ್ತಕ್ಕಂಥ ಮಹಾಕಾರ್ಯಗಳಲ್ಲಿ ಇದು ಸಹ ಒಂದಾಗಿದೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಜೆರುಬ್ಬಾಬೆಲನ ಮೂಲಕವಾಗಿ ದೇವರಿಗೆ ನಡ್ಕೊಂಡ್ರೆ ದೇವಾಲಯವನ್ನು ಕಟ್ಟಿಸಿದ್ರು. ಅಷ್ಟು ಮಾತ್ರ ಅಲ್ಲ, ದೇವರು ಇದನ್ನು ಆಶೀರ್ವದಿಸಲಿ, ದೇವರು ಇದನ್ನು ಆಶೀರ್ವದಿಸಲಿ. ಸೊ ಹಾಗಾಗಿ ದೇವರು ಈ ದಿನಗಳಲ್ಲಿ ನಿಮ್ಮ ಜೀವಿತದಲ್ಲಿ ಏನನ್ನು ಕಟ್ಟುವ ಕಾರ್ಯವನ್ನು ಇಟ್ಟಿದ್ದಾರೆ, ಜೀವಿತವನ್ನು ಕಟ್ಟುವ ಕಾರ್ಯ, ಕುಟುಂಬವನ್ನು ಕಟ್ಟುವ ಕಾರ್ಯ, ಸೇವೆಯನ್ನು ಕಟ್ಟುವ ಕಾರ್ಯ, ಕೆಲಸ, ಬಿಸಿನೆಸ್, ಯಾವ ಕಾರ್ಯದಲ್ಲಿ ನಿಮಗೆ ದೇವರು ಆಶೀರ್ವದಿಸಿದ್ದಾರೆ, ಅಥವಾ ಯಾವುದಾದ್ರು ತಡೆ ಆಗಿದೆ, ನೀವು ಆ ತಡೆಯನ್ನು ನೋಡಿ ನೀವು ಸೋತು ಹೋಗಬೇಡ್ರಿ, ನೀವು ಕೀಳಾಗಿ ಭಾವಿಸ್ಬೇಡ್ರಿ, ಕೀಳನ್ನು ನುಡಿಬೇಡ್ರಿ. ಯಾಕೆ ದೇವರು ನಮಗೆ ಈ ಥರ ದರ್ಶನ ಕೊಟ್ಟಿದ್ರು, ದೇವರು ನಮ್ಮ ಜೀವಿತದಲ್ಲಿ ಇಂಥ ಕಾರ್ಯವನ್ನು ಇಟ್ಟಿದ್ರು, ದೇವರು ಇದನ್ನು ಆಶೀರ್ವದಿಸ್ತಾರೆ ಅಂತ ನಮಗೆ ಯಾರೋ ಹೇಳಿದ್ರು, ಅಥವಾ ದೇವರು ನನಗೆ ನನ್ನ ಹೃದಯದಲ್ಲಿ ನಾನು ಇಟ್ಟಿದ್ರು, ನಾನು ಮಾಡಿದೆ, ಇದು ಆಗ್ತಾ ಇಲ್ಲ ಅಂತ ನೀವು ಸೋತು ಹೋಗ್ಬೇಡ್ರಿ, ನೀವು ಕುಗ್ಗಿ ಹೋಗ್ಬೇಡ್ರಿ, ಕೀಳನ್ನು ನುಡಿಬೇಡ್ರಿ, ಬದಲಾಗಿ ಮೇಲುಗಳನ್ನು ನುಡಿರಿ, ಆಶೀರ್ವಾದವನ್ನು ನುಡಿರಿ. ಆಗ ಕರ್ತನ ನಿಮ್ಮ ಸಂಗಡ ಇದ್ದು ಆಶೀರ್ವದಿಸುವತನಾಗಿರ್ತಾನೆ. ದೇವರಿಗೆ ಸ್ತೋತ್ರ. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ಆಶೀರ್ವದಿಸಿದ್ದಾರೆ. ನಾವು ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಏಸಪ್ಪ, ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿನ್ನ ಮಹಾಪ್ರೀತಿಗಾಗಿ, ಕೃಪೆಗಾಗಿ, ನಿನ್ನ ವಾಕ್ಯಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ನಿನ್ನ ವಾಕ್ಯದ ಪ್ರಕಾರವಾಗಿ ನಿನ್ನ ಜನರು, ನೀನು ಅವ್ರ ಜೀವಿತದಲ್ಲಿರ್ತಕ್ಕಂಥ ಉದ್ದೇಶಗಳನ್ನು ಕುರಿತಾಗಿ, ಅವ್ರಿಗಿರ್ತಕ್ಕಂಥ ತಡೆಗಳನ್ನು ಕುರಿತು, ಅವರಲ್ಲಿ ಸೋಲುವಿಕೆ, ನಿರಾಸೆ, ನಿರುತ್ಸಾಹ ನಿಮಿತ್ತವಾಗಿ ಅಪ್ಪ, ಅವರು ಕೀಳುಗಳನ್ನು ಅಲ್ಲ, ಮೇಲುಗಳನ್ನೇ ನುಡಿದು, ಅವರು ಆಶೀರ್ವಾದಗಳನ್ನೇ ನುಡಿದು ಅದನ್ನು ಹೊಂದ್ಕೊಳ್ಳಪ್ಪ. ಅವರು ನಿರಾಸರಾಗದೆ, ಸೋತು ಹೋಗದೆ, ನಿರುತ್ಸಾಹರಾಗದೆ, ಅವ್ರ ಬಲವನ್ನು, ಶಕ್ತಿಯನ್ನು, ಉತ್ಸಾಹವನ್ನು ನಿನ್ನ ಆತ್ಮನ ಸಹಾಯದಿಂದ ಪಡೆದು ಅದನ್ನು ಜಯಿಸುವಂತಾಗಲಿ. ನೀವಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನು ಪೂರೈಸು, ಕೊರತೆಗಳನ್ನು ನೀಗಿಸು ಅಪ್ಪ. ಅವರು ನಿರೀಕ್ಷಿಸುವ ಕಾರ್ಯಗಳು ತಕ್ಕ ಸಮಯದಲ್ಲಿ ನಿನ್ನ ಚಿತ್ತಾಂತರ ಅವ್ರನ್ನ ಹೊಂದ್ಕೊಳ್ಳಿ. ನೀನಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತೀರಾ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳನ್ನು ಸಲ್ಲಿಸಿ ನಾನು ಬೇಡಿ ಬಂದಿದ್ದೇನೆ, ನನ್ನ ಜೀವ ಹೊಡ್ತಿದ್ದೆ. ಆಮೇನ್. ಗಾಡ್ ಬ್ಲೆಸ್ ಯು. ಆ ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.